ಬಿಜೆಪಿನಲ್ಲಿ ಒಂದು ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ಹೇಳಿ ಕಾದು ಕೂತಿದ್ದ ಬಿಜೆಪಿಯ ಎಂಎಲ್ಎ ಸುನಿಲ್ ಕುಮಾರ್ಗೆ ಇವತ್ತೊಂದು ಶಾಕಿಂಗ್ ಸುದ್ದಿ ಸಿಗ್ತಾ ಇದೆ. ಒಳ್ಳೆಯ ಹುದ್ದೆಯ ಕನಸಿನಲ್ಲಿದ್ದ ಬಿಜೆಪಿ ಎಂಎಲ್ಎ ಸುನಿಲ್ ಕುಮಾರ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಭಗವಂತ ಪರಶುರಾಮ ಥೀಮ್ ಪಾರ್ಕ್ ಹೆಸರಲ್ಲಿ ಹಗರಣ. ಪರಶುರಾಮ ಮೂರ್ತಿಯ ಅಸಲಿ ರಹಸ್ಯ ಕೊನೆಗೂ ಬಹಿರಂಗಗೊಂಡಿದೆ. ಕಂಚಿನ ಮೂರ್ತಿಯಲ್ಲ, ಹಿತ್ತಾಳೆ ಎಂದು ವರದಿಯಲ್ಲಿ ಉಲ್ಲೇಖ. ಕಂಚಿನ ಮೂರ್ತಿ ಎಂದು ನಂಬಿಸಲಾಗಿತ್ತು ಈ ಹಿಂದೆ, ಆದರೆ ಎಕ್ಸ್ಪರ್ಟ್ಗಳ ಅಧ್ಯಯನದ ನಂತರ ರಹಸ್ಯ ಬಯಲಾಗಿದೆ. ಪರಶುರಾಮ ಮೂರ್ತಿಯ ಅಸಲಿ ರಹಸ್ಯ ಕೊನೆಗೂ ಬಹಿರಂಗಗೊಂಡಿದೆ. ಕಾಂಗ್ರೆಸ್ನವರೊಂದು ಆರೋಪ ಇತ್ತು, ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರತಕ್ಕಂತಹ ಥೀಮ್ ಪಾರ್ಕು ರಟ್ಟು, ಫೈಬರು, ಪ್ಲಾಸ್ಟಿಕ್ನಿಂದ ಆವೃತಗೊಂಡಿರುವಂತಹದ್ದು ಅಂತ ಹೇಳಿ ಆರೋಪ ಮಾಡಿದ್ರು. ಅವರು ಆರೋಪ ಮಾಡಬೇಕಾಗಿದೆ, ಕಾರಣ ಅವರು ಆಡಳಿತಾರೂಢ ಪಕ್ಷ. ಪರಶುರಾಮ ಕಂಚಿನ ಮೂರ್ತಿ ಎಂದು ವಾದಿಸುತ್ತಿದ್ದ ಬಿಜೆಪಿ, ಕಾಂಗ್ರೆಸ್ಸು ಅದನ್ನ ರಟ್ಟು, ಪ್ಲಾಸ್ಟಿಕ್ಕು, ಅದು ಇದು ಅಂತ ಹೇಳಿದ್ರೆ ಬಿಜೆಪಿ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಅದು ಕಂಚಿನದ್ದೇ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಏನು ಪುತ್ಥಳಿಯನ್ನ ನಿರ್ಮಿಸಲಾಯಿತೋ ಅದು ಕಂಚಿನದ್ದೇ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇತ್ತು. ಕಾಂಗ್ರೆಸ್ ಅದು ರಟ್ಟು, ಪ್ಲಾಸ್ಟಿಕ್, ಫೈಬರ್ನದ್ದು ಅಂತ ಆರೋಪ ಮಾಡ್ತಾ ಇತ್ತು. ಸೊ ಈ ಎಲ್ಲದರ ನಡುವೆ ತಜ್ಞರು ಮತ್ತು ಪೊಲೀಸ್ ತನಿಖೆಯಲ್ಲಿ ಅದು ಹಿತ್ತಾಳೆ ಅಂತ ಸಾಬೀತಾಗಿದೆ. ರಟ್ಟು ಅಲ್ಲ, ಪ್ಲಾಸ್ಟಿಕ್ಕು ಅಲ್ಲ, ಮತ್ತೆ ಅದು ಕಂಚಿನದ್ದು ಅಲ್ಲ, ಅದು ಹಿತ್ತಾಳೆ ಅನ್ನೋದು ಸಾಬೀತಾಗಿದೆ. ಈಗ ಎಕ್ಸ್ಪರ್ಟ್ಗಳು, ಕಾಂಗ್ರೆಸ್ ಹೇಳಿದ್ದು ಅದು ರಟ್ಟು, ಪ್ಲಾಸ್ಟಿಕ್, ಫೈಬರ್ನದ್ದು ಅಂತ, ಬಿಜೆಪಿ ಹೇಳಿದ್ದು ಇಲ್ಲ ಅದು ಕಂಚಿನದ್ದು ಅಂತ. ಎಕ್ಸ್ಪರ್ಟ್ಗಳು ಪೊಲೀಸ್ ಇಲಾಖೆ ಈ ತನಿಖೆಯನ್ನು ಕೈಗೆತ್ಕೊಂಡು ಹೇಳ್ತಾ ಇದೆ, ನಿಮ್ಮ ರಟ್ಟು ಅಲ್ಲ, ಕಂಚಿನದ್ದು ಅಲ್ಲ, ಇದು ಹಿತ್ತಾಳೆ ಅಂತ ಹೇಳಿ. ಸೊ ಇದರ ಅಸಲಿ ಸತ್ಯ ಅನಾವರಣಗೊಂಡಿದೆ. ಈಗಾಗಲೇ ಸುನಿಲ್ ಕುಮಾರ್ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಅಥವಾ ಏನು ವಿಪಕ್ಷ ಸ್ಥಾನ ಎರಡರಲ್ಲಿ ಯಾವುದಾದ್ರು ಒಂದು ಸಿಕ್ಕಿದ್ರೆ ಸಾಕಿತ್ತು ಅಂತ ಹೇಳಿ ಆಸೆಯ ಕಣ್ಣಿನಲ್ಲಿ ವಿಜೇಂದ್ರರವರು ಕೆಳಗಿಳಿಯೋದನ್ನು, ಆಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸರಿಯೋದನ್ನ ಕಾಯ್ತಾ ಇದ್ರು. ಆದರೆ ಅಂತಹ ಶಾಸಕರಿಗೆ ಈಗ ಒಂದು ಆಘಾತಕಾರಿ ಸುದ್ದಿ ಇದು. ನಕಲಿ ಪರಶುರಾಮ ಮೂರ್ತಿಯನ್ನು ನಿರ್ಮಿಸಿ ಸರ್ಕಾರಕ್ಕೆ ವಂಚನೆ. ನೋಡಿ, ನಕಲಿ ಪರಶುರಾಮ ಮೂರ್ತಿಯನ್ನು ನಿರ್ಮಾಣ ಮಾಡಿ ಸರ್ಕಾರಕ್ಕೆ ವಂಚನೆ. ಕಾರಣ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಪಡ್ಕೊಂಡಿರ್ತಾರೆ. ಸೊ ಹಿತ್ತಾಳೆಯದ್ದು ಮಾಡಿ ಕಂಚಿನದ್ದು ಅಂತೇಳಿ, ಕಂಚಿಗೆ ವೆರಿ ಕಾಸ್ಟ್ಲಿ, ಭಾರಿ ದುಬಾರಿ ರೇಟ್ ಅದು, ಕಂಚಿನದ್ದು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವಂಚಿಸಬಹುದು. ಇದು ಆರೋಪ ಹೇಳ್ತಾ ಇರುವಂತಹದ್ದು. ವರದಿಯ ಮುಖಾಂತರವಾಗಿ ಬಹಿರಂಗಗೊಂಡಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನು ಶಿಲ್ಪಿ ಕೃಷ್ಣ ನಾಯಕ್ ಹಿತ್ತಾಳೆಯಿಂದ ಮೂರ್ತಿ ನಿರ್ಮಿಸಿರೋದು ಸಾಬೀತಾಗಿದೆ. ನೋಡಿ, ಮತ್ತೊಂದು ಪುಷ್ಟಿ ಕೊಡೋ ತರಹದ ಹೇಳಿಕೆ ಇದು. ಶಿಲ್ಪಿ ಕೃಷ್ಣ ನಾಯಕ್ ಎನ್ನುವಂಥ ವ್ಯಕ್ತಿ, ಆತ ಶಿಲ್ಪಿ, ಆತನೇ ಈ ಕೆತ್ತನೆಯನ್ನು ಮಾಡಿರ್ತಕ್ಕಂತಹದ್ದು. ಶಿಲ್ಪಿ ಕೃಷ್ಣ ನಾಯಕ್ ಹಿತ್ತಾಳೆಯಿಂದ ಮೂರ್ತಿ ನಿರ್ಮಿಸಿರೋದು ಕೂಡ ಸಾಬೀತಾಗಿದೆ. ಇನ್ನು ಷರತ್ತು ಪಾಲಿಸದ ಪ್ರಾಜೆಕ್ಟ್ ಡೈರೆಕ್ಟರ್ ಅರುಣ್, ಇಂಜಿನಿಯರ್ ಸಚಿನ್, ಶಿಲ್ಪಿ ಕೃಷ್ಣ ನಾಯಕ್, ನಿರ್ಮಿತಿ ಕೇಂದ್ರದ ಅರುಣ್, ಸಚಿನ್ ವಿರುದ್ಧ ಕೇಸು. ಕಾರ್ಕಳದ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಅರ್ಥಾತ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಯಾವ ಯಾವ ಪ್ರಕರಣಗಳಲ್ಲಿ ಸಲ್ಲಿಕೆಯಾಗುತ್ತೆ? ಒಂದು ಆರೋಪ ಪೊಲೀಸರ ಠಾಣೆಗೆ ಬಂದಾಗ FIR ದಾಖಲಾಗುತ್ತೆ. ಇನ್ನು ಆರೋಪ ಸತ್ಯ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಆರೋಪ ಸುಳ್ಳಾದರೆ B ರಿಪೋರ್ಟ್ ಆಗುತ್ತೆ. ಆರೋಪಿನೇ ಸಿಗದೇ ಇದ್ದಾಗ C ರಿಪೋರ್ಟ್ ಆಗುತ್ತೆ. ಸೊ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಈ ಆರೋಪ ಸತ್ಯ ಅನ್ನೋದು ಸಾಬೀತು. ಜೊತೆಗೆ ತಜ್ಞರ ಎಕ್ಸ್ಪರ್ಟ್ಗಳ ವರದಿಯ ಪ್ರಕಾರ ಅದು ಹಿತ್ತಾಳೆಯದ್ದು ಅಂತ ಹೇಳಿ ಸಾಬೀತಾಗಿದೆ. ಕಾಂಗ್ರೆಸ್ನವರಿಗೂ ಕೂಡ ಒಂದು ರಾಜಕೀಯ ವಿಚಾರವೇ ಸಿಕ್ಕಿದಂಗಾಗಿದೆ. ಸೊ ಇದನ್ನು ಮುಂದಿಟ್ಟುಕೊಂಡು ಮತ್ತಷ್ಟು ರಾಜಕೀಯ ನಡೆಯುತ್ತಾ ರಾಜ್ಯದಲ್ಲಿ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.